ಇದರ ಕ್ವಶನ್ ಆಫ್ ಫ್ಯಾಕ್ಟ್ ಇರುತ್ತೆ. ಇದು ಬೇಸಿಕ್ಲಿ ರಿವಿಷನ್ಗೆ ಯಾವಾಗ ಅಪ್ಲೈ ಮಾಡ್ತಾರೆ ಗೊತ್ತಾ? ರಿವಿಷನ್ಗೆ ಯಾವಾಗ ಅಪ್ಲೈ ಮಾಡ್ತಾರೆ ಅಂದರೆ ಯಾವಾಗ ಅಪೀಲ್ ಇರಲ್ಲ. ಅಂದ್ರೆ ಈಗ ನೋಡು, ಹೈಕೋರ್ಟ್ ಕೊಟ್ಟಿದೆ ಡಿಸಿಷನ್, ಅಲ್ಲ ಸೆಷನ್ ಕೋರ್ಟ್ ಕೊಟ್ಟಿದೆ ಡಿಸಿಷನ್, ನೀ ಅಪೀಲ್ ಮಾಡಿ ಹೈಕೋರ್ಟಿಗೆ ಕೊಟ್ಟು, ಹೈಕೋರ್ಟಿಂದ ಅಪೀಲ್ ಮಾಡಿ ಸುಪ್ರೀಂ ಕೋರ್ಟ್ ಕೊಟ್ಟು, ಅಂಥ ಟೈಮ್ನಾಗ ಈಗ ಅಪೀಲ್ ಇಲ್ಲ ನಿನ್ನ ಹತ್ರ, ಅಂಥ ಟೈಮ್ ರಿವಿಷನ್ ಫೈಲ್ ಮಾಡ್ಬೋದು. ಅರ್ಥ ಆಯ್ತು? ರಿವಿಷನ್ ವಾಪಸ್ ಕೇಸ್ ಫಸ್ಟ್ ಇನ್ಸ್ಟಾರ್ಟ್ ಅಲ್ಲ, ಈ ಜಡ್ಜ್ಮೆಂಟ್ ಮತ್ತೆ ನೋಡ್ರಿ ಅಂತ. ಯಾವ ಕೊಟ್ಟಿದ್ದ ಜಜ್ಮೆಂಟ್ನ ಯಾರು ಕೊಟ್ಟಿಲ್ಲ, ಸುಪ್ರೀಂ ಕೋರ್ಟೇ ಕೊಟ್ಟಿರ್ಲಿ, ಅದನ್ನೇ ವಾಪಸ್ ರಿವಿಷನ್ ಜಡ್ಜ್ಮೆಂಟ್ ಆಗ್ಬೋದು. ಅಥವಾ ಆ ಜಸ್ಟಿಸ್ ಕೊಡಕ್ ಫೇಲ್ ಆಗಿರುತ್ತೆ ಆ ಜಡ್ಜ್ಮೆಂಟ್, ಅಂತ ಟೈಮ್ನಾಗ ರಿವಿಷನ್ಗೆ ಅಪ್ಲೈ ಮಾಡ್ತಾರ. ಬೇಸಿಕ್ಲಿ ರಿವಿಷನ್ ಯಾವತ್ತು ಸೆಷನ್ ಅಥವಾ ಹೈಕೋರ್ಟ್ ಇದಕ್ಕೆ ಕೊಡ್ತಾರೆ. ರಿವಿಷನ್. ಓಕೆ. ನೆಕ್ಸ್ಟ್, ಹೈಕೋರ್ಟ್ ಅಥವಾ ಸೆಷನ್ ಹ್ಯಾಸ್ ದ ಪವರ್ ಟು ಕಾಲ್ ಫಾರ್ ರೆಕಾರ್ಡ್ ಫ್ರಮ್ ಅ ಲೋವರ್ ಕೋರ್ಟ್ ಟು ಎಕ್ಸಾಮಿನ್ ದ ಕರೆಕ್ಟ್ನೆಸ್ ಅಂಡ್ ಲೀಗಾಲಿಟಿ ಆಫ್ ಎನಿ ಪ್ರೊಸೀಡಿಂಗ್ಸ್. ಅಂದ್ರೆ ಈಗ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟಿಗೆ ಅನ್ಸ್ತು ಲೋವರ್ ಕೋರ್ಟ್ ಕೊಟ್ಟಿರೋ ಡಿಸಿಷನ್ ಅಥವಾ ಲೀಗಾಲಿಟಿ ಇಲ್ಲ ಆ ಜಡ್ಜ್ಮೆಂಟ್ದಲ್ಲಿ, ಅಂತ ಟೈಮ್ನ ಹೈಕೋರ್ಟ್ ಲೋವರ್ ಕೋರ್ಟಿಂದ ಅದನ್ನ ತರಿಸ್ತಾರೆ ಮೇಲೆ. ಅರ್ಥ ಆಯ್ತು? ಹಾಂ. ನೆಕ್ಸ್ಟ್, ಎಕ್ಸಿಕ್ಯೂಟಿವ್ ಆಗಿರಲಿ, ಜುಡಿಷಿಯಲಿ ಆಗಿರಲಿ, ಅಪಿಲೆಂಟ್ ಆಗಿರಲಿ, ಒರಿಜಿನಲ್ ಜುಡಿಸ್ಟಿಕ್ಷನ್ ಇರಲಿ ಅಥವಾ ಅಪಿಲೆಂಟ್ ಜುಡಿಸ್ಟಿಕ್ಷನ್ ಇರಲಿ, ಅದು ಸಂಬಂಧ ಇಲ್ಲ, ಯಾರ ಬೇಲಿಂದನೂ ತರಿಸ್ಬೋದು ಅದು. ಏನೋ ಆ ಕೇಸ್ನ ಕೇಸ್ ಎಲ್ಲೇ ಇರಲಿ, ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟೇ ಕೊಟ್ಟಿರಲಿ ಅಥವಾ ಜುಡಿಷಿಯಲ್ಲೇ ಕೊಟ್ಟಿರಲಿ, ಅಪಿಲೇಟ್ ಜುಡಿಸ್ಟಿಕ್ಷನರ ಇರಲಿ ಅಥವಾ ಒರಿಜಿನಲ್ ಜುಡಿಸ್ಟಿಕ್ಷನರ್ ಇರಲಿ, ಅದು ಸಂಬಂಧ ಇಲ್ಲ, ಯಾರ ಬಳಿಯಿಂದಲೂ ತರಿಸ್ಬೋದು. ನೆಕ್ಸ್ಟ್, ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಕಾಲ್ ಫಾರ್ ರೆಕಾರ್ಡ್ ಮೇ ಸಸ್ಪೆಂಡ್. ಅಂದರೆ ಈಗ ಲೋವರ್ ಕೋರ್ಟ್ ಕೊಟ್ಟಿರೋ ಡಿಸಿಷನ್ ಇದೆ ಅನ್ಕೋ, ಅಂಥ ಟೈಮ್ನಾಗ ಹೈಕೋರ್ಟ್ ಅಥವಾ ಸೆಷನ್ ಕೋರ್ಟ್ ಏನು ಮಾಡುತ್ತಾ ಅದನ್ನು ಕರೆಸ್ತಾರೆ, ಆ ಜಡ್ಜ್ಮೆಂಟನ್ನು ಕರೆಸಿ ಅವರೊಂದು ಎಕ್ಸಿಕ್ಯೂಷನ್ ಆಫ್ ಸೆಂಟೆನ್ಸ್ ಮಾಡಿಸ್ತಾರೆ. ಅಂದ್ರೆ ಅವ್ರು ಕೊಟ್ಟಿರೋ ಸೆಂಟೆನ್ಸನ್ನು ಸಸ್ಪೆಂಡ್ ಮಾಡ್ತಾರೆ ಒಂದೇ. ಸೆಕೆಂಡ್, ಅವ್ರು ಕೊಟ್ಟಿರೋ ಆರ್ಡರನ್ನು ಸಸ್ಪೆಂಡ್ ಮಾಡ್ತಾರೆ ಒಂದೇ. ಇನ್ನೊಂದು ಬೇಲನ್ನು ಸಸ್ಪೆಂಡ್ ಮಾಡ್ತಾರೆ. ಅರ್ಥ ಆಯ್ತು? ಹಾಂ. ಈಗ ಅಕಸ್ಮಾತ್ ಈ ರಿವಿಷನ್ ಪೆಟಿಷನ್ನ ಇಂಟರ್ಲಾಕ್ಯುಟರಿ ಆರ್ಡರ್ ಮೇಲೆ ಅಪ್ಲಿಕೇಬಲ್ ಇಲ್ಲ. ಇಂಟರ್ಲಾಕ್ಯುಟರಿ ಆರ್ಡರ್ ಅಂದರೆ ಬೇಸಿಕ್ಲಿ ಅದೊಂದು ಆರ್ಡರ್ ನಿನ್ನ ರೈಟ್ಸನ್ನ ಅಷ್ಟು ಎಫೆಕ್ಟ್ ಮಾಡಲ್ಲ. ಅಂದರೆ ಸಮ್ಮನ್ ಕರೆಯೋದಾಗಲಿ ಅಥವಾ ಬೇಲ್ ಕೊಡೋದಾಗಲಿ ಅಷ್ಟು ಎಫೆಕ್ಟ್ ಮಾಡಲ್ಲ. ಅಂತ ಇದ್ರ ಮೇಲೆ ಇದು ಅಪ್ಲೈ ಆಗಲ್ಲ. ಅರ್ಥ ಆಯ್ತು? ರಿವಿಷನ್ ಅಂದರೆ ಈಗ ನೋಡಿ, ರಿವಿಷನ್ ಪೆಟಿಷನ್ ಯಾವತ್ತು ಇಂಟರ್ಲಾಕ್ಯುಟರಿ ಆರ್ಡರ್ ಮೇಲೆ ಅಪ್ಲೈ ಆಗಲ್ಲ. ಇಂಟರ್ಲಾಕ್ಯುಟರಿ ಆರ್ಡರ್ ಅಂದರೆ ಬೇಸಿಕ್ಲಿ ಅದು ಟೆಂಪ್ರರಿ ಆರ್ಡರ್ ಇರುತ್ತೆ. ಆ ಆರ್ಡರ್ ಯಾವತ್ತು ನಿನ್ನ ಲೀಗಲ್ ರೈಟ್ಸಿಗೆ ಅಷ್ಟು ಎಫೆಕ್ಟ್ ಆಗಲ್ಲ. ಓಕೆ. ಎಕ್ಸಾಂಪಲ್, ಬೇಲ್ ಆಗಲಿ ಸಮ್ಮನ್ ಆಗಲಿ ಅಷ್ಟು ಎಫೆಕ್ಟ್ ಆಗಲ್ಲ ನಿನ್ನ, ಅಂದರೆ ಕೇಸಿಗೆ ಅಷ್ಟು ಹೊಡೆತ ಕೊಡಲ್ಲ. ಅಂತ ಇದ್ರ ಮೇಲೆ ರಿವಿಷನ್ ಫೈಲ್ ಮಾಡೋಕ್ಕಾಗಲ್ಲ. ಹಿಂಗೆ ಬರೋದಾದ್ರೆ ಬ್ಲ್ಯಾಕ್ ವಾರೆಂಟ್ ಚೆನ್ನಾಗಿದೆ. ಮುಗುಳೆ ಮುಚ್ಚೋ ಕ್ವಶನ್ ಇಡೀ ಸೀರೀಸ್ ಹಂಗೆ ಐತಿ. ನೆಕ್ಸ್ಟ್, ಈಗ ನೋಡು, ಒನ್ಸ್ ರಿವಿಷನ್ ಇಸ್ ಅಪ್ಲೈಡ್ ಇಫ್ ಈಗ ಒಂದ್ಸಲ ರಿವಿಷನ್ ಅಪ್ಲೈ ಮಾಡಿದ್ರೆ ಅದನ್ನ ರಿಜೆಕ್ಟ್ ಮಾಡಿದ್ರೆ ಮತ್ತೆ ರೀ ಅಪ್ಲೈ ಮಾಡೋಕ್ಕಾಗಲ್ಲ ರಿವಿಷನ್. ಈಗ ಅಕಸ್ಮಾತ್ ನೀನು ಸೆಷನ್ ಕೋರ್ಟಿಗೆ ಅಪ್ಲೈ ಮಾಡಿದ್ದಿ, ಅವ್ರು ರಿಜೆಕ್ಟ್ ಮಾಡಿದ್ರೆ ಮತ್ತೆ ಸೆಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ, ಹೈಕೋರ್ಟಿಗೆ ಮಾಡಬಹುದು ನೀನು. ಸುಪ್ರೀಂ ಕೋರ್ಟ್ ಒಳಗೆ ಫೈನಲಿ ರಿಜೆಕ್ಟ್ ಆಯ್ತಾ ಮುಗಿತು, ಎಲ್ಲಿಲ್ಲ ಮುಗುಳಿ ಹಡ್ಸ್ಕೊತ ಮನೆ ಮಕ್ಕಳು. ನೆಕ್ಸ್ಟ್ 439 ಐತಲ್ಲ, 439 ಏನಿರುತ್ತೆ, ಪವರ್ ಟು ಹೆಲ್ಡ್ ಎನ್ಕ್ವೈರಿ ಇಸ್ ನಾಟ್ ವ್ಯಾಲಿಡ್ ಅಂಟಿಲ್ ಹರ್ಡ್ ಅಂಡ್ ಗಿವನ್ ನೋಟಿಸ್. ಅಂದ್ರೆ ಎನ್ಕ್ವೈರಿ ಮಾಡ್ಬೇಕಿರುತ್ತಲ್ಲ, ಎನ್ಕ್ವೈರಿ ಮಾಡೋದು ಅಂದ್ರೆ ಎನ್ಕ್ವೈರಿ ಇನ್ವ್ಯಾಲಿಡ್ ಆಗುತ್ತೆ ಎಲ್ಲಿವರೆಗೂ ಅವ ಅಕ್ಯೂಸ್ಡಿಗೆ ನೋಟಿಸ್ ಅಥವಾ ಅವನಿಗೆ ಇಬ್ರು ಪಾರ್ಟಿ ಬಳಿ ಕೇಳಿಸ್ಕೊಂಡಿರಲ್ಲ. ಅರ್ಥ ಆಯ್ತು? ನೆಕ್ಸ್ಟ್ 440 ಅದೇನತ್ತಂದ್ರ ನೋಡು, ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಕ್ಕಿಂತ ಮುಂಚೆ ಇಬ್ರು ಪಾರ್ಟಿ ಬಲ್ಲಿನೂ ಕೇಳಿಸ್ಕೊಂಡಿರ್ಬೇಕು, ಮತ್ತೆ ಅವ್ರಿಗೆ ನೋಟಿಸ್ ಕೊಟ್ಟಿರ್ಬೇಕು. ಅದಾದ್ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ಬೋದು. 440 ಏನ್ ಹೇಳುತ್ತಾ, ಪವರ್ ಆಫ್ ಕೋರ್ಟ್ ಆಫ್ ಸೆಷನ್ ರಿಗಾರ್ಡಿಂಗ್ ರಿವಿಷನ್. ಅಂದ್ರೆ ಸೆಷನ್ ಕೋರ್ಟಿಗೆ ಏನ್ ಪವರ್ ಇದೆ ರಿವಿಷನ್ ರಿಲೇಟೆಡ್ ಅಂತ. ಏನಂದ್ರೆ ಈಗ ಲೋವರ್ ಕೋರ್ಟ್ ಅಕ್ವಿಟಲ್ ಕೊಟ್ಟೈತಿ, ಅಂತ ಟೈಮ್ನಾಗ ಕಂಪ್ಲೇಂಟ್ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಯಾನ.
ಹಾ, ಅವಾಗ ರಿವಿಷನ್ ಪೆಟಿಷನ್ ಹೆಂಗ್ ಫೈಲ್ ಮಾಡ್ಬೋದು ಅಂದ್ರೆ ಸ್ಪೆಷಲ್ ಲೀವ್ ಥ್ರೂ ಅಂತ. ಸ್ಪೆಷಲ್ ಲೀವ್ ಥ್ರೂ ಪೆಟಿಷನ್ ಫೈಲ್ ಮಾಡ್ಬೋದು. ಸೊ ಸೆಷನ್ ಕೋರ್ಟ್ ಶಾಲ್ ಗಿವ್ ದ ಅಕ್ವಿಟಲ್ ಕೊಟ್ಟೈತೆ ಯಾರಿಗೆ ಅಕ್ಯೂಸ್ಡ್ಗೆ, ಹಾ ಅವಾಗ ಕಂಪ್ಲೇಂಟ್ ಆಪೋಸಿಟ್ ಅಲ್ಲಿ ಇರೋನು ರಿವಿಷನ್ ಫೈಲ್ ಮಾಡ್ತಾನೆ ಇನ್ನೊಂದ್ಸತಿ ನೋಡ್ರಿ ಅಂತ. ಹಾ, ಅದು ಹೆಂಗಂದ್ರೆ ಸ್ಪೆಷಲ್ ಲೀವ್ ಥ್ರೂ ಫೈಲ್ ಮಾಡ್ತಾನೆ. ಸ್ಪೆಷಲ್ ಲೀವ್ LEAVE ಡಿಸಿಷನ್ ನಾಟ್ ಟು ರಿಅಪ್ಲೈ. ಅಲ್ಲ, ಸೆಷನ್ ಕೋರ್ಟ್ ಡಿಸಿಷನ್ ಕೊಡ್ತಾರ, ಅವಾಗ ಮತ್ ನೀನ್ ರೀಅಪ್ಲೈ ಮಾಡಕ್ಕಾಗಲ್ಲ ರಿವಿಷನ್ಗೆ. ಡಿಸಿಷನ್ ಕೊಟ್ಟಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ರಿಅಪ್ಲೈ ಇಲ್ಲ. ಹಾ, ನೆಕ್ಸ್ಟ್ 442 ಹೈಕೋರ್ಟ್ ಪವರ್ ಆಫ್ ರಿವಿಷನ್ ಅಂತ. ಈಗ ಹೈಕೋರ್ಟಿಗೆ ಏನ್ ಪವರ್ ಇದೆ ರಿವಿಷನ್ ಮಾಡಕ ಅಂತ. ಈಗ ನೋಡು, ಹೈಕೋರ್ಟ್ ಯಾವಾಗ ರಿವಿಷನ್ ಮಾಡ್ಬೋದಂದ್ರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಏನ್ ಮಾಡಿರ್ತಾನ, ಅವ ಎವಿಡೆನ್ಸ್ ಕೊಡಕ್ ಹೋಗಿರ್ತಾನ, ಅದ್ರ ಕೋರ್ಟ್ ಅದನ್ನ ತಗೊಂಡಿರಲ್ಲ ಎವಿಡೆನ್ಸ್. ಹೈಕೋರ್ಟ್ ಅವರೇ ಯಾವಾಗ ರಿವಿಷನ್ ಮಾಡಬಹುದು, ಫೈಲ್ ಮಾಡಬಹುದು. ಹೈಕೋರ್ಟ್ ಅವರೇ ಅಂದ್ರೆ ಲೋವರ್ ಕೋರ್ಟ್ ಇಂದ ತಗೋಬಹುದು. ಹಾ, ನೆಕ್ಸ್ಟ್ ವೇರ್ ಅಡ್ಮಿಸಬಲ್ ಹೇಳಿ ಅವ ರಂಡಿ ಮಗ. ನೆಕ್ಸ್ಟ್ ವೇರ್ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎವಿಡೆನ್ಸ್ ಕೊಡಕ್ ಹೋಗಿರ್ತಾನ, ಅವಾಗ ಕೋರ್ಟ್ ತಗೊಂಡಿರಲ್ಲ ಪ್ರೈವೇಟ್ ಕಂಪ್ಲೇಂಟ್ ದಲ್ಲಿ, ಅವಾಗ ನೀನು ಹೈಕೋರ್ಟ್ ದಲ್ಲಿ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಬೋದು, ಹೈಕೋರ್ಟ್ ತಗೊಂಡುತ್ತ ಅವಾಗ. ನೆಕ್ಸ್ಟ್ ಯಾವಾಗ ಅಡ್ಮಿಸಬಲ್ ಎವಿಡೆನ್ಸ್ ಇರುತ್ತ ಅದು ಕೊಡಕ್ ಹೋಗಿರ್ತಿ, ಅದನ್ನ ಅಡ್ಮಿಸಬಲ್ ಎವಿಡೆನ್ಸ್ ರಾಂಗ್ಲಿ ಆಗಿ ಇನ್ಅಡ್ಮಿಸಬಲ್ ಅಂತ ಇರ್ತಾರ. ಅಡ್ಮಿಸಬಲ್ ಎವಿಡೆನ್ಸ್ ಅಂದ್ರೆ ಈಗ ಕೆಲವು ಎವಿಡೆನ್ಸ್ ಇರ್ತಾವು, ಅದನ್ನ ಕೋರ್ಟ್ ಎಕ್ಸೆಪ್ಟ್ ಮಾಡುತ್ತಾ, ಇದು ವ್ಯಾಲಿಡ್ ಎವಿಡೆನ್ಸ್ ಅಂತ. ಅದನ್ನ ಕೋರ್ಟ್ದವ್ರು ಇದು ವ್ಯಾಲಿಡ್ ಎವಿಡೆನ್ಸ್ ಇನ್ವ್ಯಾಲಿಡ್ ಆಗಿ ಕನ್ಸಿಡರ್ ಮಾಡಿರ್ತಾರ ಆ ಕೇಸ್ದಲ್ಲಿ. ಸೊ ಅಂತ ಟೈಮ್ನಾಗ ಕಂಪ್ಲೇಂಟ್ ಆ ರೀಸನ್ ಇಟ್ಕೊಂಡು ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಬೋದು. ನೆಕ್ಸ್ಟ್ ಟ್ರಯಲ್ ಕೋರ್ಟಿಗೆ ಜುಡಿಸ್ಟಿಕ್ಷನ್ ಇರಲ್ಲ, ಆದ್ರೂ ಅವ್ರು ಟ್ರಯಲ್ ಮಾಡಿ ಎಕ್ವಿಟಲ್ ಕೊಟ್ಟಿರ್ತಾರ, ಅಂತ ಟೈಮ್ನಾಗ ಕಂಪ್ಲೇಂಟ್ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಬೋದು. ನೆಕ್ಸ್ಟ್ ಯಾವಾಗ ಇಮ್ಮೆಟೀರಿಯಲ್ ಥಿಂಗ್ ಅನ್ನು ತಗೊಂಡಿರ್ತಾರೆ ಕೇಸ್ನಾಗ, ಮೆಟೀರಿಯಲ್ ಅನ್ನು ರಿಜೆಕ್ಟ್ ಮಾಡಿರ್ತಾರೆ, ಓವರ್ಲುಕ್ ಅಂದ್ರೆ ಜಾಸ್ತಿ ರಿಜೆಕ್ಟ್ ಮಾಡಿರ್ತಾರೆ, ಅಂತ ಟೈಮ್ನಾಗ ನೀನು ಬೇಸಿಕ್ಲಿ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಬೋದು. ಹಾ, ಈಗ ರಿಸ್ಟ್ರಿಕ್ಷನ್ ಏನಪ್ಪ, ರಿವಿಷನ್ ಪೆಟಿಷನ್ಗೂ ರಿಸ್ಟ್ರಿಕ್ಷನ್ಸ್ ಅದಾವ. ಯಾವಾಗ ಸೆಷನ್ ಕೋರ್ಟ್ ಡಿಸಿಷನ್ ಕೊಟ್ಟಿರುತ್ತ, ಅವಾಗ ನೀ ಮತ್ತೆ ಅದಕ್ಕೆ ರೀಅಪ್ಲೈ ಮಾಡಕ್ ಬರಲ್ಲ, ರಿವಿಷನ್ ಫೈಲ್ ಮಾಡಕ್ ಬರಲ್ಲ. ಮತ್ತೆ ಯಾವಾಗ ಅಪೀಲ್ ಇರುತ್ತೆ, ಇನ್ನೂ ಅಪೀಲ್ ಇರುತ್ತೆ ನಿನ್ನ ಹತ್ರ. ಮತ್ತೊಂದು ಡೌಟ್, ಈಗ ಸುಪ್ರೀಂ ಕೋರ್ಟ್ದವ್ರು ಕೊಟ್ಟಿರ್ತಾರೆ, ಅದನ್ನ ನಾವು ರಿವಿಷನ್ ಇದು ಪೆಟಿಷನ್ ಫೈಲ್ ಮಾಡ್ಬೋದು. ಒಂದ್ಸಲ ಮಾಡ್ಬೋದು ನೀನು. ಈಗ ಅದೇ ತರ ಸೆಷನ್ ಕೋರ್ಟ್ ಅವ್ರು ಒಂದ್ಸರಿ ಜಜ್ಮೆಂಟ್ ಕೊಟ್ಟಿರ್ತಾರೆ, ಒಂದ್ಸರಿ ಅವ್ರಿಗೆ ರೀಅಪ್ಲೈ ಮಾಡ್ಬೋದು. ಅಲ್ಲಿ ಅವ್ರಿಗೆ ಮಾಡಕ್ ಬರಲ್ಲ, ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ಹೈಯರ್ ಕೋರ್ಟ್ ಐತೆ. ಈಗ ಒಂದ್ ಕೋರ್ಟ್ ಕೊಟ್ಟತೆ ಅನ್ಕೋ, ರಿವಿಷನ್ ಪೆಟಿಷನ್ ಒಂದ್ ಕೋರ್ಟ್ ಬಳಿ ಕೊಟ್ಟಿ ಅಂದ್ರ ಅದೇ ಕೋರ್ಟಿಗೆ ಮತ್ತೆ ರಿವಿಷನ್ ಹಾಕಕ್ಕಾಗಲ್ಲ, ಒಂದೇ ಸಲ ರಿವಿಷನ್ ಅಪ್ಲಿಕೇಬಲ್. ಸುಪ್ರೀಂ ಕೋರ್ಟ್ಗೆ ಹಾಕ್ಬೋದು, ಮಿಕ್ಕಿದ ಕೋರ್ಟಿಗೆ ರಿವಿಷನ್ ಪೆಟಿಷನ್ ಅಂದ್ರೆ ಏನ್, ಕೊಟ್ಟಿರೋ ಜಡ್ಜ್ಮೆಂಟ್ ಅನ್ನು ಮತ್ತೆ ವಾಪಸ್ ಇನ್ನೊಂದ್ಸರಿ ನೋಡಿ ಚೆಕ್ ಮಾಡಿ ಜಡ್ಜ್ಮೆಂಟ್ ಕೊಡೋದು. ಫ್ಯಾಕ್ಟ್ಸ್ ಚೇಂಜ್ ಮಾಡಿ ಕೊಡ್ತೀವಿ. ಈಗ ರೆಸ್ಟ್ರಿಕ್ಷನ್ಸ್, ಈಗ ನಾವು ರಿವಿಷನ್ ಪೆಟಿಷನ್ ಇದ್ರಾಗ ಫೈಲ್ ಮಾಡ್ಬೇಕು. ಈಗ ಸೆಷನ್ ಕೊಡ್ದಾಗ ಇದು ಅನ್ಸಿಲ್ಲ, ಕರೆಕ್ಟ್ ಅನ್ಸಿಲ್ಲ, ಸೊ ನಾ ಈಗ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಬೇಕಂದ್ರೆ ಹೋಗಿ ಹೈಕೋರ್ಟ್ನಾಗ ಫೈಲ್ ಮಾಡ್ಬೋದು, ಅವ್ರ ಕೋರ್ಟ್ನಾಗೂ ಮಾಡ್ಬೋದು. ಹಾ, ನೆಕ್ಸ್ಟ್ ರಿಸ್ಟ್ರಿಕ್ಷನ್ ಏನಂದ್ರ ಅಪೀಲ್ ಇರುತ್ತ ನಿನ್ನ ಹತ್ರ, ಅಪೀಲ್ ಇದ್ದು ನೀನು ಅಪೀಲ್ ಮಾಡಲ್ಲ, ಅದು ಬಿಟ್ಟು ರಿವಿಷನ್ ಫೈಲ್ ಮಾಡಕ್ ಹೋಗ್ತಿ, ಅಂತ ಟೈಮ್ನಾಗ ರಿವಿಷನ್ ಬರಲ್ಲ. ನೋಡು, ಯಾವತ್ತು ನೀ ಏನ್ ಕ್ವಶನ್ ಕೇಳ್ದಿ, ಸೆಷನ್ ಕೋರ್ಟಲ್ಲಿ ಡಿಸಿಷನ್ ಕೊಟ್ಟಿರ್ತಾರ, ಆಮೇಲೆ ಹೈಕೋರ್ಟಿಗೆ ರಿವಿಷನ್ ಪೆಟಿಷನ್ ಅಂತ, ಅವಾಗ ಯಾಕೆ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ತೀವಿ? ಅಪೀಲ್ ಇರುತ್ತೆ ನಿನ್ನ ಹತ್ರ, ಅಪೀಲ್ ಮಾಡ್ಬೋದು. ಅವಾಗ ಯಾವಾಗ ನೀನು ಅಪೀಲ್ ಮುಗೀತಾವೋ ಅವಾಗ ಮಾತ್ರ ರಿವಿಷನ್ ಪೆಟಿಷನ್ ಫೈಲ್ ಮಾಡ್ತಾರ. ಅರ್ಥ ಆತಾ ನಿಮ್ಗೆ? ಅರ್ಥ ಆತಾ? ಎಲ್ಲಿವರೆಗೂ ನೀನ್ ಅಪೀಲ್ಗಳು ಇರ್ತಾವ ನೋಡು, ಅಲ್ಲಿವರೆಗೂ ರಿವಿಷನ್ ಪೆಟಿಷನ್ ಫೈಲ್ ಮಾಡಕ್ ಆಗಲ್ಲ. ಎಲ್ಲಿವರೆಗೂ ನೀನ್ ಅಪೀಲ್ ಮುಗೀತಾವ ಆ ದಿವಸ ನೀನು ರಿವಿಷನ್ ಪೆಟಿಷನ್ ಫೈಲ್ ಮಾಡ್ಬೋದು. ಅವ ಕೇಳ್ದಲ್ಲ, ಸೆಷನ್ ಕೋರ್ಟ್ ಡಿಸಿಷನ್ ಕೊಟ್ರೆ ಹೈಕೋರ್ಟ್ನ ಫೈಲ್ ಮಾಡ್ಬೋದಲ್ಲ ನಾನು ಅಂತ. ರಿವಿಷನ್ ಫೈಲ್ ಮಾಡಲ್ಲ ನೀನು, ಅಪೀಲ್ ಫೈಲ್ ಮಾಡ್ತಿ. ಈಗ ಲೋವರ್ ಕೋರ್ಟ್ದಾಗ ಜಜ್ಮೆಂಟ್ ಕೊಟ್ಟಿರ್ತಾರ, ಸೊ ನಮಗದು ಆ ಜಜ್ಮೆಂಟ್ ಇನ್ ಸ್ಯಾಟಿಸ್ಫೈ ಆಗಿರಲ್ಲ, ಸೊ ನಾ ಅಪೀಲ್ ಫೈಲ್ ಮಾಡ್ತೀನಿ. ಅಪೀಲೇ ಮಾಡ್ಬೇಕು. ಅಪೀಲ್ ಮಾಡ್ತೀನಿ, ಸುಪ್ರೀಂ ಕೋರ್ಟ್ನೇ ಮಾಡ್ತೀನಿ ಅನ್ಕೋ, ಹೈಕೋರ್ಟ್ದಿಂದ ಅಪೀಲ್ ಮಾಡ್ತೀನಿ. ಅಪೀಲ್ ಎಲ್ಲ ಮುಗಿದು ಅಲ್ಲಿ ಜಜ್ಮೆಂಟ್ ಕರೆಕ್ಟ್ ಅನ್ಸಿಲ್ಲ ಅಂದ್ರೆ ಅವಾಗ ನಾನು ರಿವಿಷನ್ ಫೈಲ್ ಮಾಡ್ತೀನಿ. ಅಪೀಲ್ಗಳು ಮುಗಿದ್ಮೇಲೆ ರಿವಿಷನ್ ಫೈಲ್ ಮಾಡ್ಬೇಕು. ನೆಕ್ಸ್ಟ್ 444 444
444 ಅಂದ್ರ ಟು ಬಿ ಹರ್ಡ್. ಕೋರ್ಟ್ ಡಿಸಿಷನ್ ಕೊಡಲ್ಲ ಎಲ್ಲಿವರೆಗೂ ಇಬ್ರು ಪಾರ್ಟೀಸ್ ಕೇಳೋವರೆಗೂ. ಇಬ್ರು ಪಾರ್ಟೀಸ್ ಕೇಳಾದ್ಮೇಲೆ ಡಿಸಿಷನ್ ಕೊಡ್ಬೋದು ಕೋರ್ಟ್. ಹಾ, ಈಗ ಅಪ್ಲಿಕೇಶನ್ ಅನ್ನ ಈಗ ರಿವಿಷನ್ ಅಪ್ಲಿಕೇಶನ್ ಅಪೀಲ್ ಆಗಿ ಯಾವಾಗ ಕನ್ಸಿಡರ್ ಮಾಡ್ಬೋದಂದ್ರ ಯಾವಾಗ ಅಪೀಲ್ ಇರಲ್ಲ, ಇನ್ನ ಒಂದು ಜಸ್ಟಿಸ್ ಸಿಕ್ಕಿರಲ್ಲ ಅಂತ ಟೈಮ್ನೇ ಅಪ್ಲಿಕೇಶನ್ ಆಫ್ ಅಪೀಲ್ ಅಪ್ಲಿಕೇಶನ್ ಆಫ್ ರಿವಿಷನ್ ಅನ್ನ ಅಪೀಲ್ ಆಗಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಗೆ 3rd ಯೂನಿಟ್ ಮುಗೀತು. ಸೆಷನ್ ಟ್ರಯಲ್ ಹೇಳಿನಲ್ಲ ನೀನು. ಹುಸುಳೆ ಮಗ ನಶೆ ಗುದ್ದಲೆ ಎಲ್ಲ ಸಮನ್ ಟ್ರಯಲ್. ಸಮನ್ ಟ್ರಯಲ್ ತನಿಷ್ಕಣ ಹೇಳ್ಯಾನ, ಇವ ಬರೇ ಸಮನ್ ಹೇಳ್ಬೇಕೀಗ. ಸಮನ್ ಟ್ರಯಲ್ ಕೇಳ್ತಾರ ಅವ್ರು. ಅದನ್ನೇ ಮಂದಿದೆ ಸಮನ್ ಹೇಳಿದ. ಸೇಮ್ ಸೆಷನ್ ಇದ್ರೊಳಗ ಅಕ್ಯೂಸ್ಡ್ ಅವ್ರಿಗೆ ಕರೆದ ಟ್ರಯಲ್ ಮಾಡ್ತಾರ, ಇದ್ರೊಳಗ ಸಮನ್ ಕಳಿಸ್ತಾರ. ಓ ಇನ್ನೊಂದ್ಲಕ್ಕಿ ಮಾಡ್ತೀನಿ. ಏನ್ ಮಾಡ್ಲೇಬೇಡ ಸಮನ್ ಟ್ರಯಲ್ ಬೇಡ. ನೆಕ್ಸ್ಟ್ ಇನ್ನೊಂದು